ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಕ್ರೋಶಾ ಕಚ್ಚೋ ಡಿಸೈನ್ ತೋರಿಸ್ತಾ ಇದ್ದೀನಿ. ನ್ಯೂ ಡಿಸೈನ್, ತುಂಬ ಕ್ಯೂಟಾಗಿ ತುಂಬ ಮುದ್ದಾಗಿ ಡಿಸೈನ್ ಇದೆ. ಕಲರ್ ಕಾಂಬಿನೇಷನ್ ನೋಡಿ, ಡಿಸ್ಟೆಂಪರ್ ಕಲರ್ ಮತ್ತು ಸೊ ಡಾರ್ಕ್ ಗ್ರೀನು. ಇದಕ್ಕೆ ಆ್ಯಸ್ ಯೂಶುವಲ್ ದಾರನ ತೊಗೊಂಡಿದ್ದೀನಿ, 6 ಎಳೆ ದಾರ ಮತ್ತು ಸ್ಯಾರಿ ಕಲರ್ ತೊಗೊಂಡಿದ್ದೀನಿ. ಈ ಥರ ಮೀಡಿಯಮ್ ಸೈಜ್ ಬೀಡನ್ನ ಹಾಕಿದ್ದೀನಿ ಫ್ರೆಂಡ್ಸ್. ಬೇಕಂದರೆ ಸ್ಮಾಲ್ ಸೈಜ್ ಕೂಡ ಹಾಕ್ಬೋದು. ಮೀಡಿಯಮ್ ಸೈಜ್ ಹಾಕಿದ್ರೆ ಸ್ವಲ್ಪ ಲುಕ್ ಚೆನ್ನಾಗಿ ಬರುತ್ತೆ. ಇದು ದಾರದಲ್ಲಿ ಪೋಣಿಸ್ಕೊಂಡು ಕೂಡ ಹಾಕ್ಬೋದು. ಹಾಗೆ ಹಾಕಿದ್ರೆ ಸ್ವಲ್ಪ ನಾರ್ಮಲ್ ಡಿಸೈನ್ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಇದೊಂದು ಸ್ವಲ್ಪ ಎಂಬೋಸಿಂಗ್ ಟೈಪ್ ಔಟ್ಸೈಡ್ ಬಂದಿರೋ ಥರ ಬೀಟ್ ಕಾಣಿಸುತ್ತೆ. ಸ್ಟಾರ್ಟಿಂಗು 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಸತಿ ಸಿಂಗಲ್ ಕ್ರೋಶೆ ಅಥವಾ 3-4 ಟೈಮ್ಸ್ ಕೂಡ ಮಾಡ್ಕೋಬೋದು. ಸ್ವಲ್ಪ ನಾನು ಹೇಳ್ತೀನಲ್ಲ, ಯಾವಾಗಲೂ ಆರ್ಚಿಗೆ ಕುಚ್ಚಿಗೆ ಗ್ಯಾಪ್ ಇರಲಿ ಆ ಥರ. ನಾನು ಇಲ್ಲಿ 4 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ಸ್ನ ಹಾಕೋತೀನಿ ಫ್ರೆಂಡ್ಸ್. ಇಲ್ಲಿ ಕುಚ್ಚು ಕಟ್ಟಕ್ಕೆ ಪ್ಲೇಸು. ಸಿಂಗಲ್ ಸ್ಟೆಪ್ ಡಿಸೈನು ತುಂಬ ಈಸಿ ಡಿಸೈನು, ಬೇಗ ಕೂಡ ಆಗೋಗುತ್ತೆ ನಿಮಗೆ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ್ಬಿಟ್ಟು ಈ ಸೈಡ್ ಕೂಡ ನಾನು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ನಿಮ್ಮ ಇಷ್ಟ. 4 ಟೈಮ್ಸ್ ಬೇಕಾದ್ರೂ ಹಾಕ್ಕೋಬೋದು, 5-6 ಟೈಮ್ಸ್ ಬೇಕಾದ್ರೂ ನೀವು ಹಾಕ್ಕೋಬೋದು. ಗ್ಯಾಪ್ ನೋಡ್ಕೊಂಡು ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಕುಚ್ಚಿಗೆ ಮತ್ತು ಡಿಸೈನ್ಗೆ ಎಷ್ಟು ಗ್ಯಾಪ್ ಬೇಕೋ ನೀವು ನೋಡಿಕೊಂಡು ಮಾಡ್ಕೋಬೋದು. 4 ಅಥವಾ 5 ಟೈಮ್ಸ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಸೊ ಇಲ್ಲಿಂದ ನಾನು ಸ್ವಲ್ಪ ದಾರನ ಮೇಲೆ ಮಾಡಿ ಬಿಗ್ ಸೈಜ್ ಬೀಡ್ ತೊಗೋತಾ ಇದ್ದೀನಿ. ಸೊ ಒಂದು ಬಿಗ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆ ಕೂಡ ಲಾಕ್ ಮಾಡೋಣ. ಮೀಡಿಯಮ್ ಸೈಜ್ ಬೀಡನ್ನ ನಾನು ದಾರಕ್ಕೆ ಪೋಣಿಸಿಟ್ಕೊಂಡಿದ್ದೀನಿ. ಬಿಗ್ ಸೈಜ್ ಬೀಡನ್ನ ಈ ರೀತಿ ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಬಿಟ್ಟು ಲಾಕ್ ಮಾಡಿಬಿಟ್ಟು ಅಲ್ಲಿಂದ ಚೈನ್ಸ್ ಹಾಕ್ಕೊಳ್ಳೋಣ. ಸೊ ಲಾಕ್ ಮಾಡಿಬಿಟ್ಟು ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡಿ ನಾನು ಚೈನ್ಸ್ ಹಾಕೋತೀನಿ. ಸೊ 2 ಸಿಂಗಲ್ ಕ್ರೋಶೆ ಬೇಕಂದರೆ ಹಾಗೆ ಡೈರೆಕ್ಟಾಗಿ ಹಾಕ್ಬೋದು, ಇಲ್ಲ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 5 ಚೈನ್ಸ್ನ ಮಾಡಿಕೊಂಡು ಸ್ವಲ್ಪ ದಾರನ ಮೇಲೆ ಮಾಡಿ ನೀಡಲ್ನ ತೆಗೆದುಬಿಡೋಣ. ನೀಡಲ್ನ ತೆಗೆದು ಇಲ್ಲಿ ಎಷ್ಟೇ ಸೆಕೆಂಡ್ ಸಿಂಗಲ್ ಕ್ರೋಶೆ ನೋಡಿ, ಬೀಡಿಂದ ಸೆಕೆಂಡ್ ಸಿಂಗಲ್ ಕ್ರೋಶೆಗೆ ನಾನು ನೀಡಲ್ನ ಹಾಕಿ ದಾರನ ಈ ಥರ ತೊಗೊಂಡು ಬರ್ತೀನಿ. ದಾರನ ಫಿಕ್ಸ್ ಮಾಡ್ಕೊಂಡು ತೊಗೊಂಡು ಬರೋಣ. ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಸೊ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ಳೋದೇನು ಬೇಡ, ಹಾಗೂ ಮಾಡ್ಕೋಬೋದು, ಇಲ್ಲಾಂದರೆ ಹೀಗೇ ಮಾಡ್ಕೋಬೋದು. ನೀಡಲ್ನ ತೆಗೆದ್ಬಿಟ್ಟು ಮಾಡ್ಕೋಬೋದು. ಅಲ್ಲಿಂದ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಈ 5 ಚೈನ್ ಏನಿದೆ ಅದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 3 ದಾರ ಸೇರಿ 1 ಮಾಡ್ಕೊಳ್ಳೋಣ. ಸೊ ಹಾಫ್ ಡಬಲ್ ಕ್ರೋಶೆ ನಮಗಾಯಿತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋತೀನಿ. ಸೇಮ್ ಪ್ಲೇಸ್ಗೆ ಹೋಗಿ ದಾರನ ತಂದು 3 ದಾರ ಸೇರಿ 1 ಮಾಡ್ಕೋತೀನಿ. ಹಾಫ್ ಡಬಲ್ ಕ್ರೋಶೆ ಆಯಿತು. ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಬೀಡನ್ನ ಈ ಸೈಡ್ ತೊಗೊಳ್ಳೋಣ ಫ್ರೆಂಡ್ಸ್. ಒಂದು ಆರ್ಚಿಗೆ 3 ಬೀಡ್ಸ್ನ ಯೂಸ್ ಮಾಡ್ತೀವಿ ನಾವು. ಸೊ ಒಂದು ಬೀಡನ್ನ ಈ ಥರ ಸ್ಲೈಡ್ ಮಾಡಿಕೊಂಡು ಜರುಗಿಸ್ಕೊಂಡು ನೋಡಿ, ಇವಾಗ ದಾರ ಇರುತ್ತಲ್ವ, ಜಸ್ಟ್ ದಾರಾನ ಈ ಥರ ಬೀಡನ್ನ ಇಟ್ಕೊಂಡು ನಾವು ನಾಟ್ ಮಾಡ್ಕೋಬೇಕು, ಅಂದರೆ ಒಂದು ಚೈನ್ ಹಾಕ್ಕೋಬೇಕಷ್ಟೆ. ಅದನ್ನು 5 ಚೈನ್ಗೆ ನೋಡಿ ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ಜಸ್ಟ್ ನೀಡಲ್ಲಿ ಹಾಕಿಬಿಟ್ಟು ದಾರ ಅಂತಂದು ಲಾಕ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ 2 ಹಾಫ್ ಡಬಲ್ ಕ್ರೋಶೆ ಆಗ್ತದೆ ಫ್ರೆಂಡ್ಸ್. ಅಲ್ಲೂ ಸಿಂಗಲ್ ಕ್ರೋಶೆ ಹಾಕಿದ್ರು ನಡೆಯುತ್ತೆ. ಹಾಫ್ ಡಬಲ್ ಕ್ರೋಶೆ ಮಾಡಿದೆ. ಮತ್ತು ಬೀಡನ್ನ ಈ ಥರ ಜರುಗಿಸ್ಕೊಂಡು ನೋಡಿ, ದಾರ ಇರುತ್ತಲ್ವ ಅದನ್ನ ಈ ಥರ ಲಾಕ್ ಮಾಡ್ಕೊಳ್ತೀನಿ. ಸ್ವಲ್ಪ ಟೈಟ್ ಮಾಡ್ಕೊತೀನಿ, ಅಂದರೆ ಸ್ವಲ್ಪ ದಾರನ ಎಳ್ಕೊಳ್ತೀನಿ, ಲೂಸ್ ಬಿಡಬಾರ್ದಂತ. ಮತ್ತು 5 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಸೊ ಈ ಥರ ಔಟ್ಸೈಡ್ ಬಂದಿರೋ ಥರ ಕಾಣಿಸುತ್ತೆ ಬೀಡ್ ನಿಮಗೆ. ಮತ್ತು ಈ ಥರ ಬೀಡನ್ನ ಜರುಗಿಸ್ಕೊಳ್ಳೋಣ, ಬೀಡ್ ಲಾಕ್ ಮಾಡಿ 5 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ಬೇಕಂದರೆ ಈ ಬೀಡ್ಸ್ 3 ಜಾಸ್ತಿ ಆಗುತ್ತೆ ಅಂದರೆ ಒಂದೇ ಸಿಂಗಲ್ ಬೀಡ್ ಮಾಡ್ಕೋಬೋದು ಫ್ರೆಂಡ್ಸ್. ಸೆಂಟ್ರಲ್ಲಿ ಆ ಸೈಡ್ 4 ಹಾಫ್ ಡಬಲ್ ಕ್ರೋಶೆ ಮಾಡಿ ಸೆಂಟ್ರಲ್ ಬೀಡ್ ಹಾಕಿ ಈ ಸೈಡ್ 4 ಹಾಫ್ ಡಬಲ್ ಕ್ರೋಶೆ ಆ ಥರ ಕೂಡ ಮಾಡ್ಕೋಬೋದು. ಅದು ಕೂಡ ಚೆನ್ನಾಗಿ ಬರುತ್ತೆ. ಆ ಥರ ಕೂಡ ಮಾಡಿದ್ದೀನಿ. ಇದನ್ನು 3 ಬೀಡ್ಸ್ನ ಹಾಕಿದ್ದೀನಿ. ಮತ್ತು ಈ ಸೈಡ್ ಕೂಡ 2 ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಆ ಸೈಡ್ ಮಾಡಿದ್ವಿ ಎಲ್ಲ 2 ಸತಿ. ಸೊ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೀರೆಗೆ ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿ ಮತ್ತೆ ಸಿಂಗಲ್ ಕ್ರೋಶೆಸ್ನ ಕಂಟಿನ್ಯೂ ಮಾಡ್ತೀನಿ. ಈ ರೀತಿ ಕಾಣಿಸುತ್ತೆ ನಮಗೆ. ಸೆಂಟ್ರಲ್ಲಿ ಒಂದು ಬಿಗ್ ಬೀಡು, ಮೇಲ್ಗಡೆ ಆರ್ಚ್ ಔಟ್ಸೈಡು 3 ಬೀಡ್ಸ್ ಈ ಥರ ಬಂದಿರೋ ಥರ ಕಾಣಿಸುತ್ತೆ. ನಿಮಗೆ 3 ಇಷ್ಟ ಆಗಲ್ಲ ಅಂದರೆ 5 ಕೂಡ ಮಾಡ್ಕೋಬೋದು, ಜಾಸ್ತಿ ಬೇಕನ್ನೋರು. ಇಲ್ಲಾಂದರೆ 1 ಕೂಡ ಮಾಡ್ಕೋಬೋದು. 5 ಮಾಡಿದ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದೇ ಸ್ವಲ್ಪ ಜಾಸ್ತಿ ಬೀಡ್ಸ್ ಅನಿಸುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸೊ ಇದು ಈ ಥರ ಮೆಥಡ್ ಮಾಡಿದ್ರು ಬೀಡ್ ಔಟ್ಸೈಡ್ ಬಂದಿರೋ ಥರ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ ಡಿಫ್ರೆಂಟಾಗಿ. ನಾನಿಲ್ಲಿ 5 ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿದ್ದೀನಿ. ಇನ್ನೊಂದು ಆರ್ಚ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇನ್ನೊಂದು ಬಿಗ್ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡೋಣ.
ಸೊ 2 ಆರ್ಚಿಗೆ ಒಂದು ಕುಚ್ಚು ಥರ ಡಿಸೈನ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಲ್ಲಿಂದ ಮತ್ತೆ 5 ಚೈನ್ ಮಾಡ್ತೀನಿ, ಸಾರಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ ಮಾಡ್ಕೊಳ್ಳೋಣ. ಸೊ ಏನಿಲ್ಲ, ಬೀಡ್ ಹತ್ತಿರ ಬರುತ್ತೆ ಯು ಶೇಪ್ ಅಂತ ನಾನು ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡ್ತೀನಿ. ಈ ಸೈಡ್ ಕೂಡ ಸೆಕೆಂಡ್ ಸಿಂಗಲ್ ಕ್ರೋಶೆ ಒಳಗಡೆ ನೀಡಲ್ನ ಹಾಕಿ ಲಾಕ್ ಮಾಡ್ಕೊಳ್ತೀನಿ. 2ನೇ ಸಿಂಗಲ್ ಕ್ರೋಶೆಗೆ ನೀಡಲ್ನ ಹಾಕಿ ಈ ದಾರನ ಎಳ್ಕೊಂಡು ಬಂದು ಲಾಕ್ ಮಾಡ್ತೀನಿ. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಸೇರಿ 1 ಮಾಡ್ಕೋಬೇಕು. ಇದನ್ನು 2 ಟೈಮ್ಸ್ ಮಾಡ್ತೀನಿ. 2 ಟೈಮ್ಸ್ ಮಾಡಿಕೊಂಡು ಇವಾಗ ಬೀಡ್ಸ್ನ ಜರುಗಿಸ್ಕೊಳ್ಳೋಣ. 3 ಬೀಡ್ಸ್ ಬೇಕಾಗುತ್ತಲ್ಲ, ಬೀಡ್ಸ್ನ ಈ ಥರ ಜರುಗಿಸ್ಕೊಂಡು ಒಂದೊಂದು ಬೀಡನ್ನೇ ಲಾಕ್ ಮಾಡ್ಕೊತಾ ಹೋಗ್ತೀನಿ. ಫಸ್ಟ್ 1 ಬೀಡನ್ನ ಜರುಗಿಸ್ಕೊಂಡು ಲಾಕ್ ಮಾಡ್ಕೊತೀನಿ. ಅದನ್ನು 5 ಚೈನ್ ಒಳಗಡೆ ಕೂಡ ಒಂದು ಲಾಕ್ ಮಾಡ್ತೀನಿ. ಸಿಂಗಲ್ ಕ್ರೋಶೆ ಮಾಡಿ ನೀಡಲ್ ಹಾಕೋದು, ದಾರ ಅಂತಂದು ಲಾಕ್ ಮಾಡ್ಕೊಳ್ಳೋದು. ಮತ್ತು ಇದೇ ಥರ ಇನ್ನೂ 2 ಬೀಡ್ ಮಾಡ್ಕೊಳ್ಳೋಣ. ಸೊ ಇದಕ್ಕಿಂತ ಸ್ಮಾಲ್ ಸೈಜು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಅದು ಸ್ವಲ್ಪ ಚಿಕ್ಕ ಸೈಜ್ ಅಲ್ವಾ, ಅಷ್ಟು ಗೊತ್ತಾಗೋದಿಲ್ಲ ಔಟ್ಸೈಡ್ ಬಂದಿರೋ ಥರ. ಇದು ತುಂಬ ನೀಟಾಗಿ ಗೊತ್ತಾಗುತ್ತೆ. ಹಾಕಿ ನೋಡಿ, ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಡಿಸೈನ್ ಇದು. ಬೀಟ್ ಲಾಕ್ ಮತ್ತು 5 ಚೈನ್ ಒಳಗಡೆ ಒಂದ್ಸತಿ ಲಾಕ್ ಮಾಡಿ ಇಲ್ಲಿ ಕೂಡ ಹಾಫ್ ಡಬಲ್ ಕ್ರೋಶೆ ಮಾಡಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆಗೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇನ್ನು ಸಾರಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ನಾನು ಹೇಳ್ದಲ್ಲ ಫ್ರೆಂಡ್ಸ್, ಬೇಕಂದರೆ 5 ಮಾಡ್ಕೋಬೋದು ಎಲ್ಲ ಕಡೆಯೂ. ನೀವು 5 ಸಿಂಗಲ್ ಕ್ರೋಶೆ ಮಾಡ್ಕೋಬೋದು. ಸೊ ಇಲ್ಲಿ 5 ಆದಮೇಲೆ ನಾನು ಇಲ್ಲಿ 4 ಹಾಕಿದ್ದೀನಿ ಅಲ್ವಾ, ಆ ಸೈಡ್ ಈ ಸೈಡು ಅಲ್ಲೂ ಕೂಡ ನೀವು 5 ಮಾಡ್ಬೋದು. ಸೆಂಟ್ರಲ್ 5 ಇದೆ. ಸೊ ಇಷ್ಟಾದಮೇಲೆ ಸ್ವಲ್ಪ ನೀಟ್ ಮಾಡ್ಕೊಳ್ಳಿ, ಸೆಟ್ ಆಗುತ್ತೆ ನೀಟಾಗಿ. 3 ಬೀಡ್ಸು ಔಟ್ಸೈಡ್ ಬಂದಿರೋ ಥರ ಈ ಥರ ಕಾಣಿಸುತ್ತೆ. ಈ ಥರ ಡಿಫ್ರೆಂಟಾಗಿ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ನಾರ್ಮಲ್ ನೀವು ಬೀಡನ್ನ ನೀಡಲ್ಗೆ ಹಾಕಿಬಿಟ್ಟು ಎಕ್ಸ್ಟ್ರಾ ಹಾಕ್ತೀವಿ ಅಲ್ಲ, ಈ ಥರ ದಾರದಿಂದ ಅಲ್ದಿರ ಎಕ್ಸ್ಟ್ರಾ ಹಾಕೋದು, ಅದೊಂಥರ ಡಿಫ್ರೆಂಟ್ ಲುಕ್ ಬರುತ್ತೆ. ಇದು ಡಿಫ್ರೆಂಟಾಗೇ ಬರುತ್ತೆ, ನೀವು ನೋಡ್ಬೋದು. ಸೊ ಈ ಥರ ಸಿಂಗಲ್ ಕ್ರೋಶಸ್ನ ಈವನಾಗಿ ಹಾಕ್ಕೊಂಡು ನಾನಿಲ್ಲಿ 5 ಚೈನ್ ಮಾಡ್ಕೊಳ್ತಾ ಇದ್ದೀನಿ. ಕುಚ್ಚು ಕಟ್ಟಕ್ಕೆ ಪ್ಲೇಸ್ ಮಾಡಿಕೊಂಡು ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತು ಇವಾಗ ಕಂಟಿನ್ಯೂ ಮಾಡ್ಕೊಂಡು ಸ್ಟಾರ್ಟಿಂಗ್ ಹೆಂಗೆ ಮಾಡಿದ್ವಿ ಅದೇ ಥರ ಮಾಡ್ಕೊಳ್ಳೋದು. 2 ಆರ್ಚ್ಗೆ ಒಂದು ಕುಚ್ಚಿಗೆ ಪ್ಲೇಸ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ, ಮತ್ತು 2 ಹಾಕಿದ್ದೀನಿ ನೋಡಿ. ಈ ಥರ ಕಾಣಿಸುತ್ತೆ ಡಿಸೈನು. ಸಿಂಪಲಾಗಿ ಬೇಗ ಒಂದು ಡಿಸೈನ್ ಹಾಕೋಣ ಅಂದರೆ ಇದನ್ನು ಟ್ರೈ ಮಾಡ್ಬೋದು. ಸ್ವಲ್ಪ ಡಿಫ್ರೆಂಟಾಗೆ ಕಾಣುತ್ತೆ. ಸೊ ಅದೇ ಏನಿಲ್ಲ, ಬೀಡ್ಸ್ ಔಟ್ಸೈಡ್ ಬಂದಿರೋ ಥರ ಕಾಣಿಸುತ್ತೆ. ಇದಕ್ಕೆ ಚಿಕ್ಕದಾಗಿ ಬೇಬಿ ಕುಚ್ಚು ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಪುಟ್ಟ ಕುಚ್ಚುಗಳು ಡಿಸೈನ್ ಪೂರ್ತಿ ಸ್ಯಾರಿ ಪೂರ್ತಿ ಇದೇ ಥರ ಹಾಕ್ಕೊಂಡು ಹೋಗ್ತೀನಿ. ಸೊ ಇದರಲ್ಲಿ ಬೇಕಂದರೆ ನೀವು ಚೇಂಜಸ್ ಮಾಡ್ಬೋದು. 3 ಕುಚ್ಚಿಗೆ 3 ಆರ್ಚಿಗೆ 1 ಕುಚ್ಚು ಅಥವಾ 2 ಕುಚ್ಚು 2 ಆರ್ಚು ಆ ಥರ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಕುಚ್ಚು ಕಟ್ಬಿಟ್ಟು ತೋರಿಸಿದ್ದೀನಿ. 127 ದಾರ ಸುತ್ಕೊಂಡು ಪುಟ್ಟ ಕುಚ್ಚು ಮಾಡಿದ್ದೀನಿ ಫ್ರೆಂಡ್ಸ್. ಬೇಬಿ ಕುಚ್ಚು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕುಚ್ಚು ಕಟ್ಟ ಮೇಲೆ ತುಂಬ ಲುಕ್ ಚೇಂಜ್ ಆಯಿತು, ಸಕ್ಕತ್ತಾಗಿ ಬಂದಿತ್ತು. ನೀವು ಟ್ರೈ ಮಾಡಿ, ತುಂಬ ನೀಟಾಗಿ ಬರುತ್ತೆ. ಡಿಸೈನು ಬೇಗ ಕೂಡ ಆಗೋಗುತ್ತೆ. ಸೊ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 350 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡಿಕೊಂಡು ನೀವು ಮಾಡ್ಕೋಬೋದು. ಡಿಸೈನ್ ಚೆನ್ನಾಗಿದೆ. ಸೊ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಒಂದ್ಸರಿ ಟ್ರೈ ಮಾಡಿ, ಬಿಗಿನರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಫೈನಲ್ ಲುಕ್ಕು ಈ ಥರ ಇದೆ. ತುಂಬ ನೀಟಾಗಿ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು. ಸೊ ಇದು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹೊಸೊಬ್ರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಟ್ರೈ ಮಾಡಿ, ಅಂದರೆ ಏನು ತುಂಬ ಡಿಫ್ರೆನ್ಸ್ ಇಲ್ಲ ನ್ಯೂ ಡಿಸೈನ್ ಅಂತ ಹೇಳೋಕ್ಕೆ. ಸೊ ಔಟ್ಸೈಡ್ ಬಂದರೆ ಈ ಥರ ಬೀಡ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಒಂದು ಸತಿ ಖಂಡಿತ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.